ಸಿಂಗಲ್ ರೂಮ್ ಇದೆ ಅಂತ ಬಾ. ಅಲ್ಲೋಗಿ ಹಿಡನ್ ಪ್ಲೇಸ್ ತೋರಿಸ್ತೀನಿ. ಏನೂ ಇಲ್ಲ ಅಲ್ಲಿ. ಹೋದ್ರು ಸೈನಿಕರು ಹೋಗ್ತಾ ಇದಾರೆ ಯುದ್ಧಕ್ಕೆ ಬೆನ್ನತ್ತಿ. ಕೆನೆ ಎಲ್ಲ ಹಾಕಿದೆ. ನನಗೆ ಅಂತ ಹಾಕೋಮನ್ ನನ್ನ ಕೆನೆ. ನಮ್ಮ ಇಂಡಿಯನ್ಸ್ ಇಷ್ಟು ನಾನು ಹೋಗ್ಬೇಕಂತ ಅವನು ಮುಂದೆ ಹೋಗ್ಬೇಕಂತ ಇವನು ಒಬ್ರನ್ನೊಬ್ರು ಮುಂದೆ ತೊಳ್ಕೊಂತಾನೆ ಉಳ್ಕೊತಾರೆ. ಪ್ರತಿಗಂತೂ ಹೇಳಂಗಿಲ್ಲಪ್ಪ. ಪ್ರತಿ ಬಳ್ದು ಬಾಚಿ ಕೊಡ್ತಾಳೆ ಎಲ್ಲರೂ. ಬನ್ನಿ ಗೈಸ್ ಹೋಗೋಣ ಇವಾಗ. ಆಯಿತು ಎಲ್ಲಿಗೆ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ಸೊ ಈಗ ನಾವು ಆ್ಯಕ್ಚುಲಿ ಬಂದಿರೋದು ಒಂದು ಫೋರ್ಟ್ಗೆ, ಓಕೆನಾ? ಸಕಲೇಶ್ಪುರ ಹತ್ರ ಇರೋವಂಥ ಒಂದು ಫೋರ್ಟ್. ಸೊ ಅದು ಯಾವುದು, ಹೆಂಗಿದೆ, ಏನು ಅಂತ ತೋರಿಸ್ತೀನಿ ಈ ನನ್ನ ಬ್ಲಾಗ್ನಲ್ಲಿ. ಬನ್ನಿ, ಸೊ ಹೋಗೋಣ ಹೆಂಗಿದೆ ಏನು ಅಂತ. ಆ್ಯಕ್ಚುಲಿ ಈಗ ಟೈಮ್ ಬಂದು 1 o'clock ಆಯಿತು. ಈಗ ಫುಲ್ಲು ಬಿಸಿಲು ಅಂದರೆ ಬಿಸಿಲು ಇದೆ ಈ ವೆದರು. ನೋಡೋಣ ಹೆಂಗಿರುತ್ತೆ ಏನು ಅಂತ. ನೋಡಿ ಗೈಸಿಲಿ ಫುಲ್ ರೆಡಿಯಾಗಿ ನಿಂತಿರೋದೆ. ಕುಕುಂಬರು ಬೇಡ, ಏನು ತಿನ್ನಲ್ವಾ? ಹಿಂದೆ ಇದೆಯಲ್ಲ ಲಂಚ್ ಬ್ಯಾಗ್ ಕೆಲಾಕ್ಸ್ ಹತ್ರ. ನಾವೀಗ ಹೋಗ್ತಾ ಇರೋದು ಮಂಜರ್ಬಾದ್ ಅನ್ನೋ ಒಂದು ಫೋರ್ಟ್ಗೆ. ನೋಡೋಣ, ಇಲ್ಲಿ 200 ಸ್ಟೆಪ್ಸ್ನ ಹತ್ತಬೇಕಂತೆ. ಬಟ್ ಹತ್ತೋದೇನು ದೊಡ್ಡ ಮಾಡ್ರಾಗಲ್ಲ, ಬಿಸಿಲಲ್ಲಿ ಹತ್ತದೆ ಸ್ವಲ್ಪ. ಇದು ಇಲ್ಲಿ ಈ ಥರ ಇದೆ ಸ್ಟೆಪ್ಸ್ ಫುಲ್ಲು. ನಾವೀಗ ಬಂದಿರೋದು ಮಂಜಾರಾಬಾದ್ ಫೋರ್ಟ್. ನೋಡೋಣ ಬನ್ನಿ ಇಲ್ಲಿ ಏನಿದೆ ಈ ಫೋರ್ಟಲ್ಲಿ ಅಂತ ನೋಡೋಣ. ಗೈಸ್ ಆ್ಯಕ್ಚುಲಿ ಇಲ್ಲೆಲ್ಲ ಬರೀ ಸ್ಟೆಪ್ಸ್ದೇ ಇರೋದು. ಇಲ್ಲಿ ಎಲ್ಲೇ ಬಂದರೂ ಸ್ಟೆಪ್ಸ್ ಹತ್ತಿ ನೋಡಬೇಕು. ಬಟ್ ನೋಡಿದ್ಮೇಲೆ ಅಂಥ ಏನು ವಾವ್ ಅನ್ಸೋ ಥರ ಅಂತ ನನಗೆ ಫೀಲೇ ಅನಿಸ್ಲಿಲ್ಲ ಅಲ್ವಾ? ಒಳ್ಳೆ ಕಾರ್ಡಿಯೋ ನೋಡಿ ಹತ್ತಾ ಇರೋದು ಫುಲ್ಲು. ಇದು ಫೋರ್ಟ್ ಎಂಟ್ರಿ ನೋಡಿ ಈ ಥರ ಇದೆ. ಫೈನಲಿ ಫೋರ್ಟ್ಗೆ ಬಂದ್ವಿ ಗಾಯ್ಸ್. ನೋಡಿ ಇಲ್ಲಿ ಯಾವ ಥರ ಇದೆ ಇದು ಫೋರ್ಟ್ ಅಂತ. ಫುಲ್ಲು ಬರೀ ಇದೇ ಇರೋದು. 200 ಸ್ಟೆಪ್ಸ್ ಹತ್ಕೊಂಡು ಬಂದರೆ ಈ ಫೋರ್ಟು ಈ ಥರ ಕಾಣುತ್ತೆ. ಸೀರಿಯಸ್ಲಿ ನನ್ನ ಫೋನಲ್ಲಿ ನಾನು ಏನು ವೀಡಿಯೋ ಮಾಡ್ತೀನಿ ಅನ್ನೋದೇ ಕಾಣ್ತಾ ಇಲ್ಲ, ಯಾಕೆಂದರೆ ಅಷ್ಟು ಬಿಸಿಲಿದೆ. ಬಟ್ ಇಲ್ಲಿ ಏನು ಗೊತ್ತಾ, ಎಲ್ಲರೂ ಇಲ್ಲಿ ಬಂದವರು ಎಲ್ಲರೂ ರೀಲ್ಸ್ಗೋಸ್ಕರನೇ. ಬನ್ನಿ, ಮುಜರಾ ಇದೇನಾ ಮಂಜಾರಾಬಾದ್ ಫೋರ್ಟಲ್ಲಿ ಹಿಡನ್ ಪ್ಲೇಸ್ ತೋರಿಸ್ತೀನಿ ಬನ್ನಿ. ಏನೂ ಇಲ್ಲ ಅಲ್ಲಿ, ಅಲ್ಲೆಲ್ಲ ಹೋಗ್ಬೇಡ ಅಪ್ಪ. ನಾನು ಬರ್ಲಪ್ಪ. ಬಾಹುಬಲಿ ಇದೆವು. ಯಾರು ಹೋಗೋರಿಲ್ವಾ? ಏಕೆ ಒಳಗೆ ಹೋಗೋದ ಅಂತ ಕೇಳೋರಿಗೆ. ನೀ ಕೇಳು. ಬೇಡಪ್ಪ ಖುಷಿ, ಸುಮ್ಮನೆ ಕೇಳೋಣ ಬರ ಏನಿದೆ ಅಂತ. ಅಪ್ಪ ಏನು ಸರ್ ಇಲ್ಲಿ ಏನಿದೆ ಒಳಗೆ? ಅಷ್ಟೇನಾ? ಹೋಗ್ಬೋದಾ? ಏನು ಟಾರ್ಚ್ ಇದ್ರೆ ಹೋಗ್ಬೇಕಂದ್ ನೋಡಿ. ಟಾರ್ಚ್ ಬಿಡ್ಕೊಂಡು ಆಮೇಲೆ ಯಾರಿಗೆ ಹೋಗೋದೇ ಬರಲ್ಲ ಅಷ್ಟೆ. ಸಿಂಗಲ್ ರೂಮ್ ಇದೆ ಅಂತ ಬಾ. ಅಲ್ಲೋಗಿ ಬಾಯ್, ನಾನು ಹೋಗ್ತೀನಪ್ಪ, ರೆಸಾರ್ಟ್ಗೆ ಹೋಗ್ತೀನಿ ಗೈಸ್ ಇವನ ಜೊತೆ. ನೋಡ ಬಾರೋ. ನಾನು ಬರಲಪ್ಪ. ಮೊದಲೇ ಉಸಿರು ಕಟ್ಟತ್ತೆ ಅವಳಿಗೆ. ಅಲ್ಲೊಂದು ಸಿಂಗಲ್ ರೂಮು. ಇಬ್ರು ಕಪಲ್ಸ್ ಇದ್ರೆ ಹೋಗ್ಬೋದು ನೋಡು. ನೀನೇನು ಕಪಲ್ಸ್ ಮೀನ್ಸ್ ಲವರ್ಸ್. ಇಲ್ಲಿ ಏನು ಗೊತ್ತಾ ಗೈಸ್, ಇಲ್ಲಿ ಒಂದು ಸ್ಟಾರ್ ಇದೆಯಲ್ವಾ, ಸೊ ಆ ಸ್ಟಾರೇ ಇಲ್ಲೊಂದು ಫೇಮಸ್ಸು. ಎಲ್ಲ ಅದನ್ನು ನೋಡೋಕೆ ಬರ್ತಾರೆ. ಅಲ್ಲಿದೆಯಲ್ವಾ ಅದೇ.
ಬಟ್ ಏನು ಅಂದರೆ ವ್ಯೂ ಪಾಯಿಂಟ್ ಮೇಲೆ ಹೋಗಿ ನೋಡಿದ್ರೆ ನೀಟಾಗಿ ಅದು ಸ್ಟಾರ್ ಶೇಪ್ ಕಾಣುತ್ತೆ. ಅದು ಬಿಟ್ಟರೆ ಇಲ್ಲಿ ಎರಡು ಹಾಂ ಏರಿಯಲ್ ವ್ಯೂ ಪಾಯಿಂಟ್ ಅಲ್ಲ ಅಂದರೆ ಸ್ಟಾರ್ದು ಇದೊಂದು ವ್ಯೂ ಕಾಣುತ್ತೆ. ಸೊ ಹಂಗಾಗಿ ಇಲ್ಲಿ ತನಕ ಬರ್ತಾರೆ. ಜೊತೆಗೆ ಇಲ್ಲಿ ಬಂದರೆ ತೋರಿಸ್ತೀನಿ ತಡೀರಿ ಏನಿದೆ ಅಂತ. ಎಲ್ಲ ಕಾಣುತ್ತೆ ಇಲ್ಲಿಂದ. ಹಿಂಗೆ ಸೈನಿಕರು ನೋಡ್ತಾ ಇದ್ರು, ಯಾರ್ಯಾರು ಯುದ್ಧಕ್ಕೆ ಬರ್ತಾ ಇದಾರ, ಯುದ್ಧ ಮಾಡಕ್ ಯಾರು ಬರ್ತಾ ಇದಾರ, ಯುದ್ಧ ಮಾಡಕ್ ಯಾರು ಬಂದ್ರೆ ಈ ತೂತ್ಗಳಿಂದ ನೋಡೋದು, ಅಲ್ಲಿಂದಾನೆ ಬಾಣ ಬಿಡೋದು. ಇಲ್ಲಿ ಬರಲ್ಲ, ಇಲ್ಲಿ ಹೋಗ್ಲಾ? ಇಲ್ಲ ಬಾ, ಅಲ್ಲೇ ಇರು ತಲೆ ತಲೆ ಹುಡುಗಿಗೆ ಟೋಪಿ ಹಾಕೊಳಕ್ ಬರಲ್ಲ ಗೈಸ್. ಹೇಳ್ಬಿಡೋದು ಟೋಪಿ ಅಲ್ಲಿ ನೋಡು ಯಾವ್ದೋ ಹುಡುಗಿ ಹೆಂಗೈತೆ ಅಲ್ಲ. ಹಿಂಗೆ ತಾನೇ ಇಲ್ಲೊಬ್ಬ ಸೈನಿಕ ಯಾವಾಗ್ಲೂ ನಿಂತ್ಕೊಂಡಿರ್ಬೇಕು. ಹೋದ್ರು ಸೈನಿಕರು ಹೋಗ್ತಾ ಇದಾರೆ ಯುದ್ಧಕ್ಕೆ ಬೆನ್ನತ್ತಿ. ಇಷ್ಟು ಹಿಂಗೆಲ್ಲ ಹೆಂಗೋ ಇರ್ತಿದ್ರು ಅವಾಗಾದ್ರೆ. ಅವಾಗೇನು ಎಕರೆಗೆ ಒಂದು ನಾಣ್ಯ ಅನ್ಸುತ್ತೆ. 1 ಎಕರೆಗೆ 1 ನಾಣ್ಯ ಕೊಟ್ಟರೆ 1 ಎಕರೆ. ಇಷ್ಟು ಕಂಜೆಸ್ಟೆಡ್ ಆಗಿ ಏನಕ್ಕೆ ಮಾಡಿ ಆ ಜಾಗನ? ಬಿಸಿಲಲ್ಲಿ ಎಷ್ಟು ಬಿಸಿಲಲ್ಲಿ ಎಷ್ಟು ಜನ ನೋಡಕ್ಕೆ ಅಂತ ಬರ್ತಾರೆ ಈ ಪ್ಲೇಸಸ್ಗೆ. ಇಲ್ಲಿ ಮೇಲ್ 200 ಸ್ಟೆಪ್ಸ್ ಹತ್ಕೊಂಡ್ ಬಂದ್ಮೇಲೆ ಇಲ್ಲಿ ಒಂದು ವಾಟರ್ ಬಾಟಲ್ ಇಲ್ಲ, ಏನಿಲ್ಲ, ಎಲ್ಲ ಇಲ್ಲೇ ತರಬೇಕು. ಇಲ್ಲಿಂದ ಕಾಣಿಸ್ತಾ ಇದೆ ಎಲ್ಲ. ನಮಗಂತೂ ಸ್ಕ್ರೀನಲ್ಲಿ ಏನೂ ಕಾಣಿಸ್ತಿಲ್ಲ, ಅಷ್ಟು ಬಿಸಿಲಿದೆ ಗೈಸ್. ಸ್ಕ್ರೀನೇ ಕಾಣಿಸ್ತಾ ಇಲ್ಲ. ನಮ್ಮ ಮುಖ ರಿಫ್ಲೆಕ್ಟ್ ಆಗ್ತಿದೆ ಸ್ಕ್ರೀನಲ್ಲಿ. ನಿಮಗೆ ಕಾಣಿಸ್ತಾ ಇದೆಯಾ ವ್ಯೂ? ಕಾಣಿಸಿದ್ರೆ ನೋಡ್ಕೊಳ್ಳಿ. ಎಲ್ಲಿದೆ ಸ್ಟಾರು? ನಾನು ಏರಿಯಲ್ ವ್ಯೂ ಬಿಡ್ಬೇಕಷ್ಟೇ. ಹಿಂಗೆ ಡ್ರೋನ್ ತರಬೇಕಿತ್ತು, ಇಲ್ಲ ಡ್ರೋನ್ ಪ್ರತಾಪ್ನ ಕರ್ಕೊಂಬರ್ಬೇಕಿತ್ತು. ರೀಲ್ಸ್ ಅನ್ಕಂತ ಬರೀ ಹೋಣ. ಈ ಸೆಕೆ ಈ ಬಿಸಿಲು ಯಾವ ರೀಲ್ಸ್ ಮಾಡೋಕ್ಕಾಗಲ್ಲ. ಓಕೆ ಆಯಿತು, ಬಾ ಖುಷಿ ಹೋಗೋಣ. ಬನ್ನಿ ಗೈಸ್ ಹೋಗೋಣ ಇವಾಗ. ಆಯಿತು, ಎಲ್ಲಿಗೆ? ಹೆಂಗಾದ್ರೂ ಮಸಾಲ ಕುಡ್ತಿದ್ವಲ್ಲ ಅವತ್ತು. ಮಸಾಲ ಹೆಂಗಿದೆ? ಫೈನಲಿ ಇವಾಗ ಒಂದು ಶಾರ್ಟ್ ಬ್ರೇಕ್ ತೊಗೊಂಡ್ವಿ. ಇಷ್ಟೋ ತನಕ ಬ್ರೇಕೇ ಇರಲಿಲ್ಲ. ಅಲ್ಲೆಲ್ಲ ಮುಗಿಸಿ ಫುಲ್ ಸೆಕೆ. ಸೊ ಫುಲ್ ಗ್ರೀನರಿ ಇದೆ ಇಲ್ಲಿ. ಸೊ ಹಂಗಾಗಿ ಒಂದು ಬ್ರೇಕ್ ತಗೋಣ ಅಂತ ತೊಗೊಂಡ್ವಿ ಗೈಸ್. ಇವಾಗ ನೋಡಿ ಇಲ್ಲಿ ಇವಾಗ ಕೆಲಾಕ್ಸ್ನ ಹುಡುಕ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಕೆಲಾಕ್ಸ್ ಬಾಕ್ಸ್ ಓಪನ್ ಆಯಿತು. ಆ್ಯಕ್ಚುಲಿ ನನಗೆ ಅಂತ ತೊಗೊಂಬಂದಿದ್ದು ಪಪ್ಪಾಯ, ಖುಷಿಗೆ ಅಂತ ತೊಗೊಂಬಂದಿದ್ದು ಕೆಲಾಕ್ಸು. ಸೊ ಹಂಗಾಗಿ ಇವಾಗ ಖುಷಿಯವರೇ ಕೆಲಾಕ್ಸ್ ತಿಂತಾ ಇದ್ದಾರೆ. ನೋಡಿ ಗೈಸ್, ಇವಾಗ ಕೆನೆ ಎಲ್ಲ ಹಾಕಿದೆ. ನನಗೆ ಅಂತ ಹಾಕೊಂಬಂದ ನನ್ನ ಕೆನೆ. ನನಗೆ ಪಪಾಯ. ಎಸ್ ಗೈಸ್, ನನಗಂತೂ ಬೋರ್ ಆಗಿದೆ ಕೆಲಾಕ್ಸ್ ತಿಂದ್ಬಿಟ್ಟು. ಓಕೆ, ನೆಕ್ಸ್ಟು ಪಪ್ಪಾಯ ತಿನ್ಕೊಂಡು ಬಂದು ಕಂಟಿನ್ಯೂ ಮಾಡಿ, ಓಕೆನಾ? ನೋಡಿ ಗೈಸ್, ನಾನು ತಂದಿರೋ ಪಪ್ಪಾಯ. ಇವಾಗ ನಂದು ಪಪ್ಪಾಯ ನಾನು ತಂದಿರೋ ಪಪ್ಪಾಯ ನಾನು ತಿಂತೀನಿ. ಖುಷಿಯಲ್ಲೇ ಬ್ಯಾಟಿಂಗ್ ಆಗಿ ಮುಗಿತಾ ಬಂತು. ನೀವು ಮನೆಯಿಂದ ಓಡಬೇಕು ಅಂದಾಗ ಸೊ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಹೊರಗಡೆ ಫುಡ್ಡು ಜಾಸ್ತಿ ಅಂದರೆ ಸ್ವಲ್ಪ ತಿನ್ಬೋದಷ್ಟೇ. ಫುಲ್ಲು ಹೊರಗಡೆ ಫುಡ್ಡಿಗೆ ಅಡಿಕ್ಟ್ ಆದರೆ ಅದು ತುಂಬ ಸುಸ್ತು ಅಂತ ಅನಿಸುತ್ತೆ ಟ್ರಾವೆಲ್ನಲ್ಲಿ ಎಕ್ಸ್ಪೆಷಲಿ. ಅದ್ರ ಬದಲು ಈ ಥರ ಹೆಲ್ದಿ ಆಗಿರೋದ್ರಿಂದ ಫ್ರೂಟು ಓಟ್ಸು ಒಂದು ಲಂಚ್ ಸ್ಕಿಪ್ ಆಗಿ ಡಿನ್ನರಿಗೆ ಹೋಗ್ತೀವಿ ಅಷ್ಟೇ. ತಿನ್ಕೊಂಡು ಮತ್ತೆ ಸಿಗ್ತೀನಿ. ಓಕೆ, ಫೋಟೋ ಶೂಟ್ ಬೇಕಂದ್ರೆ ನೋಡಿ ಗಾಯ್ಸ್, ನಿಮ್ಮ ಅಕ್ಕ ಯಾವುದೋ ಕಿತ್ತೋಗಿರೋ ಆಕ್ಸಿಡೆಂಟ್ ಆಗಿರೋ ಗಾಡಿ ಮುಂದೆ ನಿಂತ್ಕೊಂಡು ಪೋಸ್ ಕೊಟ್ಟು ಫೋಟೋ ಬೇಕು ರೀಲ್ಸ್ ಬೇಕು ಅಂತಲ್ಲ ಅಂತ ಅಲ್ಲಿಂದಾನೆ. ಧರ್ಮಸ್ಥಳಕ್ಕೆ ದಾರಿ. ಫೈನಲಿ ನಾವು ಬರಬೇಕು ಅಂತ ಅಂದ್ಕೊಂಡಿದ್ದ ಪ್ಲೇಸ್ ಬಂದು ಇದು. ಫೈನಲಿ ನಾವು ಧರ್ಮಸ್ಥಳ. ಈಗ ಗೈಸ್ ನಾವು ಧರ್ಮಸ್ಥಳ ರೀಚ್ ಆಗಾಯಿತು. ಬಟ್ ಅದೇ ನಾವು
ರೂಮ್ಸ್ ಎಲ್ಲ ಬುಕ್ ಮಾಡಿ ಬಂದಿಲ್ಲ. ಸೊ ಇಲ್ಲೇ ಬಂದು ನೋಡಿಕೊಂಡು ಆಮೇಲೆ ಬುಕ್ ಮಾಡೋಣ ಅಂತ. ಯಾಕೆಂದರೆ ಕೆಲವೊಂದೊಂದು ಮೇಕ್ ಮೈ ಟ್ರಿಪ್ನಲ್ಲಿ ಇರುತ್ತೆ, ಬಟ್ ಇನ್ನು ಕೆಲವೊಂದೊಂದು ಇರಲ್ಲ, ಬಟ್ ತುಂಬ ಚೆನ್ನಾಗಿರೋದು ಸಿಗುತ್ತೆ. ಸೊ ಹಂಗಾಗಿ ನಾವು ಯಾವುದು ಬುಕ್ ಮಾಡಿದೆ ಹಂಗೆ ಬಂದ್ವಿ. ಇವಾಗ ನೋಡ್ತಾ ಇದ್ದೀವಿ, ನೋಡಬೇಕು, ಒಂದೆರಡು ನೋಡ್ಕೊಂಡು ಬಂದ್ವಿ. ಈಗ ಯಾವುದೋ ಇನ್ನೊಂದು ನೋಡೋಣ ಅಂತ ಬಂದ್ವಿ, ಬಟ್ ಅದು ಚೆನ್ನಾಗಿಲ್ಲ. ಈ ಧರ್ಮಸ್ಥಳದಲ್ಲಿ ಆ್ಯಕ್ಚುಲಿ ಚೆನ್ನಾಗಿರೋ ಒಂದು ರೆಸಾರ್ಟ್ಸ್ ಅಂತೂ ಎಲ್ಲೂ ಇಲ್ಲ ಧರ್ಮಸ್ಥಳದಲ್ಲಿ. ಈಗ ನೋಡಬೇಕು ರೂಮ್ಸ್ ಎಲ್ಲ ಹೋಗಿ ಯಾವ್ದಾದ್ರು ಒಂದು. ಆಲ್ಮೋಸ್ಟ್ ಯಾವುದೂ ಚೆನ್ನಾಗಿಲ್ಲ ಧರ್ಮಸ್ಥಳದಲ್ಲೆಲ್ಲ, ನಾರ್ಮಲ್ ಥರ ಇದೆ. ಬೇಡ ಸುಪ್ರಜಾ ಅಂತ ಫುಲ್ ಲೈಟಿಂಗ್ಸ್ ಎಲ್ಲ, ಸುಪ್ರಜಾ ಲೈಟಿಂಗ್ಸ್ ಎಲ್ಲ ಫುಲ್ ಜಗಮಗ ಜಗಮಗ ಅಂತಿದೆ. ಇವಾಗ ನೋಡೋಣ, ಅಲ್ಲಿ ಹೋಗಿ ಅವ್ರು ಹೇಳಿದ್ರಲ್ಲ ಎಸ್ ಕೆ ಆದರೆ ಫೈನಲಿ ನಾವು ರೂಮ್ಗೆ ರೀಚ್ ಆಗಾಯಿತು. ಸೊ ಅಲ್ಲೆಲ್ಲ ಹುಡುಕಿದ್ವಿ, ಅಲ್ಲೆಲ್ಲೂ ನಮ್ಗೆ ಸಿಗಲಿಲ್ಲ. ಬಟ್ ಇಟ್ಸ್ ಓಕೆ ಫೈನ್ ಅಂತ ಯಾವುದೋ ಒಂದು ರೂಮ್ ಸಿಕ್ಕಿರೋದ್ರಲ್ಲಿ ನಾವು ಇದ್ದೀವಿ. ಸೊ ಯಾಕೆ ಅಂತಂದರೆ ಫುಲ್ಲು ರಶ್ಶು ಧರ್ಮಸ್ಥಳ. 3 days ಹಾಲಿಡೇಸ್ ಇರೋದ್ರಿಂದ ಫುಲ್ಲು ರಶ್ ಆಗಿದೆ. ಸೊ ಹಂಗಾಗಿ ಸಿಗ್ತಾ ಇಲ್ಲ ರೂಮ್ಸು. ಸೊ ಹಂಗೆ ನಾವು ಹತ್ರದಲ್ಲೇ ಬೇಕು ಅಂತ ಅಂದ್ಕೊಂಡ್ವಿ. ಸ್ವಲ್ಪ ದೂರ 5 ಕಿಲೋಮೀಟರ್ಸು 10 ಕಿಲೋಮೀಟರ್ಸ್ ಆದರೆ ಸಿಗುತ್ತೆ, ಬಟ್ ಆದರೆ 2 ಕಿಲೋಮೀಟರ್ ಒಳಗಡೆ ನಮಗೆ ಬೇಕಾಗಿರೋದು. ಸೊ ಹಂಗಾಗಿ ನಾವು ಇಟ್ಸ್ ಓಕೆ ಫೈನ್, ಇನ್ನೇನು ಮಾರ್ನಿಂಗ್ಗೆ ಎದ್ದು ಹೋಗೋದಲ್ವ. ಸೊ ಹಂಗಾಗಿ ನಾವು ಬಂದ್ವಿ, ಇದೇ ರೂಮ್ನಲ್ಲಿ ಇರೋಣ ಅಂತ ಬಂದ್ವಿ. ಸೊ ರೂಮ್ ಟೂರ್ ನಾನು ಮಾಡೋದು ಮರೆತೆ, ಬಟ್ ಸೊ ಹಂಗಾಗಿ ನಾನು ಇವಾಗೆಲ್ಲ ರೆಡಿಯಾಗಾಯಿತು. ಖುಷಿ ಫ್ರೆಶಪ್ ಹಾಕಿ ಅಂತ ಹೋಗಿದ್ದಾರೆ. ಸೊ ಅಷ್ಟರಲ್ಲಿ ರೂಮ್ ಟೂರ್ ಮಾಡಿಬಿಡ್ತೀನಿ, ಬನ್ನಿ. ಸೊ ಫಸ್ಟ್ ಇದು ಡೋರ್, ನೆಕ್ಸ್ಟ್ ಬಂದ ತಕ್ಷಣ ವಾಶ್ರೂಮ್. ಸೊ ಅದಾದಮೇಲೆ ಡೈರೆಕ್ಟ್ ಇಲ್ಲಿ ಬೆಡ್ಡು, ನೆಕ್ಸ್ಟ್ ಇಲ್ಲಿ ಒಂದು ಮಿರರ್, ಬೇಸಿಕ್ ರೂಮ್ ಆ್ಯಕ್ಚುಲಿ ಇದು. ಇಲ್ಲಿ ಒಂದು ವಾರ್ಡ್ರೋಬ್, ನೆಕ್ಸ್ಟ್ ಇಲ್ಲಿ ಟಿ ವಿ, ಇಲ್ಲಿ ವಿಂಡೋ. ಸೊ ನಾವು ಆ್ಯಕ್ಚುಲಿ ಟೆಂಪಲ್ ಈ ಕಡೆ ಇದೆ, ಸೊ ಆ ಟೆಂಪಲ್ ಸೈಡ್ ಬೇಕು ಅಂತ ಕೇಳಿದ್ವಿ, ಅಟ್ಲೀಸ್ಟ್ ಎಲ್ಲರೂ ಸಿಗುತ್ತಾ ಅಂತ. ಬಟ್ ಆದರೆ ನಮಗೆ ಈ ಸಮ್ಮರ್ನಲ್ಲಿ AC ರೂಮ್ ಬೇಕು ಅಂತ ಅಂತಾನೆ ಸೊ ನಾವು ಇಲ್ಲಿ ಓಕೆ ಬಿಡಿ ಅಂತ ಸುಮ್ಮನಾದ್ವಿ. ಯಾಕೆಂದರೆ ಇಲ್ಲಿ ವ್ಯೂ ಕಾಣೋ ಅಂಥದ್ದು 2nd ಫ್ಲೋರ್, ಬೇರೆ ಫ್ಲೋರ್ 3rd ಫ್ಲೋರ್ ಇದೆ, ಬಟ್ ಅಲ್ಲಿ AC ರೂಮ್ ಇಲ್ವಂತೆ. ಇಲ್ಲಿ ತುಂಬಾ ಸೆಕೆ ಇದೆ, ಸಖತ್ತು ಬಿಸಿಲು. ಸೊ ಹಂಗಾಗಿ ಓಕೆ ಅಂತ ಇಲ್ಲೇ ಶಿಫ್ಟ್ ಆದ್ವಿ. ಇದ್ರ ಜೊತೆಗೆ ಈಗಲೇ ಹೋದರೆ ಇನ್ನೂ ಒಳ್ಳೆಯದು, ಯಾಕೆಂದರೆ 6 o'clock ಮೇಲೆ ಹೋದರೆ ಸೆಕೆನೂ ಜಾಸ್ತಿ ಇರಲ್ಲ, ಅದೊಂದು ಅಡ್ವಾಂಟೇಜಸ್ಸು. ಅದು ಅಂದರೆ ಮಾರ್ನಿಂಗ್ ತುಂಬ ರಶ್ ಆಗುತ್ತಂತೆ. ಸೊ ಇಲ್ಲಿ ಕೇಳಿದ್ವಿ, ತುಂಬ ರಶ್ ಆಗುತ್ತೆ ಮಾರ್ನಿಂಗು, ಬೆಸ್ಟ್ ಇವಾಗಲೇ ಹೋಗಿ ಅಂತ. ಸೊ ಇಲ್ಲಿ ರೂಮ್ ಮಾಡ್ಕೊಂಡಿರೋ ಎಷ್ಟೊಂದು ಜನ ಆಲ್ರೆಡಿ ಇವಾಗಲೇ ಹೋದರು. ಹಂಗಾಗಿ ಮತ್ತು ಹಿಂಗಿರೋ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟು. ಸೊ ಹಂಗಾಗಿ ಇಲ್ಲೇ ಟೆಂಪಲ್ಗೆ ಮುಗಿಸ್ಕೊಂಡ್ಬೇಡ, ಮಾರ್ನಿಂಗ್ ಬೇಡ. ಹೆಂಗಿದ್ರು ಇವತ್ತು ಫ್ರೈಡೇ, ಸೊ ಹಂಗಾಗಿ ಮಂಡೇ ಹೋದರೆ ಒಳ್ಳೆಯದು. ಬಟ್ ಆದರೆ ಅಟ್ಲೀಸ್ಟ್ ಮಂಡೇ ನಮಗೇನು ರಜಾ ಇರಲ್ಲ. ಸೊ ಹಂಗಾಗಿ ಇಲ್ಲಿ ಬಂದಿದ್ದೀವಿ, ಫ್ರೈಡೇನೇ ಅಟ್ಲೀಸ್ಟ್ ಹೋಗ್ಬೇಡ ಅಂತ ಅಂದ್ಕೊಂಡು ಈಗ ಓಡ್ತೀವಿ. ನೋಡಿ ಗಾಯ್ಸ್, ಖುಷಿ ಹೆಂಗೆ ರೆಡಿಯಾಗಿದ್ದಾನೆ. ನಾನು ಖುಷಿಗೆ ಮ್ಯಾಚ್ ಆಗೋಣ ಅಂತ ಸ್ಯಾರಿ ಹುಡ್ಕೊಳ್ಳೋಣ ಅನಿಸ್ತಿತ್ತು ಗೈಸ್, ಆದರೆ ನನ್ನ ಕೈಲಿ ಆಗಲ್ಲ, ಫುಲ್ ರಶ್ ಇರುತ್ತಲ್ಲಿ. ನೋಡೋಣ, ಚೆನ್ನಾಗಿ ರೆಡಿಯಾಗಿ ಫೋಟೋ ಒಂದು ತೊಗೊಬೋದು ಅಷ್ಟೇ, ಅಲ್ಲಿ ಮೇಂಟೈನ್ ಮಾಡೋದು ಭಾಳ ಕಷ್ಟ ಇದೆ, ನನ್ನ ಕೈಲಂತೂ ಆಗಲ್ಲ. ನೀವು ಪಂಚೆ ಹುಡ್ಕೊಳಕ್ಕೆ ಬರಲ್ಲ, ಆವಾಗಿಂದ ಹುಡ್ಕೊಂಡು ಹಿಂಗೆ ಗೊತ್ತಾ, ರಿಯಲ್ ಆಗಿ ವ್ಲಾಗ್ ಮಾಡಬೇಕು. ನೋಡಿಲಿ ನೀವು ಫಸ್ಟ್ ಈಗ ತಗ್ ತೋರಿಸ್ಬಿಡ್ತೀನಿ ಹೆಂಗ್ ಸುತ್ಕೊಂಡಿದ್ದೆ, ಪಂಚೆ ಹೆಂಗ್ ಸುತ್ಕೊಂಡಿದ್ದೆ. ನಾನು ಹೇಳಿದ್ದು ಇದೇ ಟೆಂಪಲ್ಲು. ಸೊ ಇವಾಗ ಖುಷಿ ಅವರು ಕಾರು ತೆಗಿತಾ ಇದ್ದಾರೆ. ಪಂಚೆ ಹಾಕೊಂಡು ಕಾಲು ಹಾಕಕ್ ಬರ್ತಾರೆ ಬಂದು ಅಭ್ಯಾಸ ಮಾಡ್ಕೊಬೇಕು ಇದೆಲ್ಲ. ಹೊರಗೆ ಕಾಲಿಡಕ್ ಆಗ್ತಾ ಇಲ್ಲ, ಅಷ್ಟಕ್ಕೆ ಇದೆ. ಆ ರೂಮ್ ಒಳಗಡೆ ತಣ್ಣಗಿತ್ತು. ಯಾಕೆ
ವಿತೌಟ್ ಎ ಸಿ ಇರೋಕ್ಕೆ ಆಗಲ್ಲ. ಧರ್ಮಸ್ಥಳ ಅಂದರೆ ಅದೊಂದು ಎನರ್ಜಿ ಬರುತ್ತೆ, ಸೀರಿಯಸ್ ಆಗಿ ಅದು ಎಲ್ಲಿಂದ ಬರುತ್ತೆ ಅಂತ ನಂಗಂತೂ ಗೊತ್ತಿಲ್ಲಪ್ಪ. ಧರ್ಮಸ್ಥಳ ಅಂದರೆ ಎಲ್ಲರಿಗೂ ಆಲ್ಮೋಸ್ಟ್ ಫೇವ್ರೆಟ್. ನಾನು ಲಾಸ್ಟ್ ಇಯರು ಸ್ಯಾರಿ ಉಡ್ಕೊಂಡು ಬಂದ್ಬಿಟ್ಟಿದ್ದೆ. ಅಷ್ಟು ರಶ್ಶು, ಅದು ಅಲ್ಲದೆ ಬೆಳಿಗ್ಗೆ ನನಗೆ ಫುಲ್ ಆಗ್ತಾನೆ ಇರಲಿಲ್ಲ. ಅದಕ್ಕೆ ಗೈಸ್ ಇವತ್ತು ಎಲ್ಲರೂ ಹೆಂಗೆ ಉಡ್ಕೊಂಡು ಹೋಗ್ತಾರೆ. ಉಡ್ಕೊಂಡು ಹೋಗ್ತಿಲ್ಲ ಚಿನ್ನ, ನಾನು ನೋಡಿದ್ನಲ್ಲ ತುಂಬಾ ಜನ ಹೇರ್ಗಳು ನಮ್ಮ ಇದು ಹೋಟ್ಲಿಂದಾನೆ ಹೋದ್ರಲ್ಲ, ಎಲ್ಲರೂ ಇದ್ರಲ್ಲೇ ಹೋಗಿದ್ದು ಈ ತರದ ಡ್ರೆಸ್ ಎಲ್ಲ. ಆಲ್ಮೋಸ್ಟ್ ನೋಡ್ದೆ ನಾನು. ಹುಬ್ಳಿಯಿಂದ ಬಸ್ ಇದೆ, ಧರ್ಮಸ್ಥಳಕ್ಕೆ ಎಲ್ಲ ಕಡೆಯಿಂದ ಬಸ್ ಇದೆಯೋ, ಔಟ್ ಆಫ್ ಸ್ಟೇಟ್ ಇಂದನೂ ಬಸ್ ಇದೆ. ಧರ್ಮಸ್ಥಳ ಫೇಮಸ್ಸು, ತುಂಬ ಫೇಮಸ್. ಆದರೆ ಕಚಡ ನನ್ನ ಮಕ್ಕಳು ಅದು ನೇಮ್ ಹಾಳು ಮಾಡಕ್ಕೆ ಹೊರಟಿದ್ರು, ಆದರೆ ಮಂಜುನಾಥ ಸ್ವಾಮಿ ಗೆದ್ದು ಅಷ್ಟೇ. ಅದ್ರ ಬಗ್ಗೆ ಎಲ್ಲ ನಾವು ಮಾತಾಡೋದು. ಇನ್ನೊಂದೇನು ಗೊತ್ತಿಲ್ವೋ ಏನೋ ಗೊತ್ತಿಲ್ಲ, ಫೈನಲಿ ನಾವು ಏನು ರೆಸ್ಪೆಕ್ಟ್ ಮಾಡ್ತೀವೋ ಅಷ್ಟು ಮಾಡಿದ್ರೆ ಅಷ್ಟೇ ಸಾಕು. ನಮ್ಮ ಧರ್ಮ ನಮಗೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನು ಇಲ್ಲ. ಅವರು ಇವರು ಅದೆಲ್ಲ ಯಾಕೆ ಅಲ್ವಾ? ಅದನ್ನು ನೀಟಾಗೆ ಡೀಪಾಗಿ ಹೋಗಿ ಅದನ್ನೆಲ್ಲ ಮಾಡೋರು ಮಾಡ್ತಾರೆ ಅಷ್ಟೇ ಅಲ್ವಾ? ಅದೆಲ್ಲ ನಮಗೆ ಬೇಡ. ನಮಗೆ ಬೇಕಾಗಿರೋದು ಒಂದು ಪೀಸ್ ಆಫ್ ಮೈಂಡ್ ಆ್ಯಂಡ್ ರೆಸ್ಪೆಕ್ಟ್ ಗಾಡ್ ಅಷ್ಟೇ. ಅಷ್ಟೇ ಚೆನ್ನಾಗಿ ಇಷ್ಟು ಮಾತಾಡೋದು ಕಲ್ತ್ಬಿಟ್ಟಿದ್ಯಾ? ಐ ನೋ ಎವ್ರಿಥಿಂಗ್ ಬಾಯ್, ಬಟ್ ಯು ಡೋಂಟ್ ನೋ ವಾಟ್ ಐ ನೋ. ಫೈನಲಿ ವಿ ರೀಚ್ ಧರ್ಮಸ್ಥಳ. ಏನೋ ಫಂಕ್ಷನ್ ಇದೆ ಗೈಸ್ ಇಲ್ಲಿ. ಫಸ್ಟ್ ನನಗೆ ಬೇಕಾಗಿರೋದು ಜನ ಇದ್ದಾರಾ ಇಲ್ವಾ, ಕ್ಯೂ ಇದೆಯಾ ಇಲ್ವಾ ಅಂತ ನೋಡೋಣ. ಎಸ್, ಫುಲ್ ಖಾಲಿ ಫುಲ್ ಖಾಲಿ. ಹಾಂ, ಬರಬೇಕಿತ್ತು ಅಷ್ಟು ಫುಲ್ ಖಾಲಿ ಇದೆ ಇವತ್ತು ಅಲ್ಲ. ಈಸಿ ಆಯಿತು. ಸೀರಿಯಸ್ಲಿ ಪರವಾಗಿಲ್ಲ, ಆರಾಮ್ ಅರ್ಧ ಭಯ ಅಂದರೆ ಸಖತ್ ಭಯ ಇತ್ತು. ಬಟ್ ಅಲ್ಲಿ ಮುಂದೇನೂ ಇಲ್ವೋ ಅಷ್ಟೊಂದೇನು ರಶ್ ಇಲ್ಲ. ಡೈರೆಕ್ಟ್ ಎಂಟ್ರಿ ಅಲ್ಲ, ಅಂದರೆ ಸ್ವಲ್ಪ ಕ್ಯೂ ಕಮ್ಮಿ. ಎಲ್ಲ ಆ ಥರದ್ದು 2 ಸುತ್ಕೊಂಡ್ಬರ್ಬೇಕಿತ್ತು. ಈಗ 2 ಇಲ್ಲ, 2 ಖಾಲಿ. ಅಲ್ಲ, ಅಲ್ಲಿ ಸ್ಟಾರ್ಟಿಂಗಲ್ಲೇ 2 ಖಾಲಿ, ಇಲ್ಲೇನಿಲ್ಲ. ಇಲ್ಲಿ ಡೈರೆಕ್ಟು. ಏನೋ ಹೊಸದಾಗಿದೆ. ವೇಟಿಂಗ್ ರೂಮ್ ಅನ್ಸುತ್ತೆ. ಪರವಾಗಿಲ್ಲ, ಚೆನ್ನಾಗಾಗಿದೆ ಅಲ್ವಾ? ಅಂದರೆ ತುಂಬ ರಶ್ ಆದಾಗ ನಿಂತು ಹೋಗ್ತಾರಲ್ವಾ, ಹಂಗಾಗಿ ವಾಶ್ರೂಮು ಮತ್ತು ಸಿಟ್ಟಿಂಗ್ ಹಿಂಗೆಲ್ಲ ಮಾಡಿದ್ದಾರೆ ಇವಾಗ, ಅಪ್ಡೇಟೆಡ್ ಫುಲ್ಲು. ಧರ್ಮಸ್ಥಳ ನೀಟಾಗೆ ಆರಾಮಾಗಿ ಬಂದು ಕೂರ್ಬೋದು ಸ್ವಲ್ಪ ಹೊತ್ತು, ಏಕೆಂದರೆ ತುಂಬ ರಶ್ ಇರುತ್ತಲ್ವ ಹಂಗಾಗಿ. ಬಟ್ ಅಷ್ಟು ರಶ್ ಇರ್ತಿತ್ತಲ್ವ ಅವಾಗ. ಇಷ್ಟು ಚೇಂಜಸ್ ಆಗಿದೆ ಗೈಸ್ ಇವಾಗ ಧರ್ಮಸ್ಥಳ. ಅಪ್ಡೇಟೆಡ್ ವಾಶ್ರೂಮ್ಸ್ ಎಲ್ಲ ಆಗಿದೆ ಇವಾಗ, ವೇಟಿಂಗ್ ರೂಮ್ ಬೇರೆ ಆಗಿದೆ ಇವಾಗ, ಫ್ಯಾನು, AC ಎಲ್ಲ ಆಗಿದೆ ಗೈಸ್ ಇವಾಗ. TV, ಸ್ನ್ಯಾಕ್ಸು, ಎಸ್ ಸ್ನ್ಯಾಕ್ಸ್ ಅಂತ ಹೇಳಿದ್ರೆ ಎಲ್ಲ ಸಕ್ಕತ್ತಿದೆ ಇವಾಗ. ಯಪ್ಪ, ಆ್ಯಕ್ಚುಲಿ ಎಷ್ಟೊಂದು ಹಾಲ್ಸ್ಗಳಾಗಿದೆ ಇವಾಗ ವೇಟಿಂಗ್ ಮಾಡೋಕ್ಕೆ ಅಂತಲೇ. ಸೊ ಬಟ್ ಆದರೆ ಇಲ್ಲಿ ಜನಗಳೇ ಸರಿಯಾಗಿ ನುಗ್ತಾರೆ. ಅದು ಯಾಕೆ ನುಗ್ತಾರೆ ಅಂತ ಗೊತ್ತಾಗಲ್ಲ ಅಲ್ಲ, ನಮಗೆ ಗೊತ್ತಿಲ್ಲ. ಬಟ್ ಅಷ್ಟೊಂದು ನುಗ್ಗೋ ಬದಲು ಆರಾಮಾಗಿ ಹೋಗ್ಬೋದು, ರಶ್ಶು ಇಲ್ಲ ಏನೂ ಇಲ್ಲ. ಆದರೂ ಇಲ್ಲಿ ಒಂದು ದೊಡ್ಡ ಸೀನ್ ಕ್ರಿಯೇಟ್ ಅಂತೂ ಮಾಡ್ತಾರೆ. ನಮ್ಮ ಇಂಡಿಯನ್ಸ್ ಇಷ್ಟು ಹಂಗೆ ಆಗ್ಬಿಟ್ಟಿದೆ ಇವಾಗ. ನಾನು ಹೋಗ್ಬೇಕು ಅಂತ ಅವನು, ಅವ್ನು ಮುಂದೆ ಹೋಗ್ಬೇಕಂತ ಇವನು, ಒಬ್ಬರು ಮುಂದೆ ತೊಳ್ಬಿಟ್ಟಿಂದಾನೆ ಉಳ್ಕೊತಾರೆ. ಹಂಗೆ ನೀನು ಯಾವುದೋ ಗ್ಯಾಪಲ್ಲಿ ಡೈಲಾಗ್ ಬೇರೆ ಹೊಡಿತಿದ್ಯಲ್ಲ.
ನಿಜವಾಗ್ಲೂ ಅಷ್ಟು ಎಷ್ಟು ಹಾಲು ಅಷ್ಟೆಲ್ಲ ಮಾಡಿದ್ದಾರೆ ಅಂದ್ರೂ ನುಕ್ಕಿ ಮೊದ್ಲಾದ್ರೆ ತುಂಬಾ ಇದನ್ಸ್ತಿತ್ತು ಅವಾಗ ಬಿಡು ಅವಾಗ ಪರವಾಗಿಲ್ಲ ಬಿಡಪ್ಪ. ಏನು ಮಾಡಕ್ಕಾಗಲ್ಲ ಅಂತ ಸುಮ್ಮನೆ ಇಷ್ಟಿಷ್ಟು ದೊಡ್ಡ ಎಷ್ಟು ಹಾಲು ನೀಟಾಗಿ ಮಾಡಿ ಮಾಡಿರ್ತಾರೆ ಮತ್ತು ಬಟ್ ಅವ್ರು ಹಂಗೆ ಹಾಲು ತೆರೆಯುತ್ತದೆ ಅಂತಷ್ಟೇ ಕುರಿ ಮಂದೆ ತರ ಓಡಿ ಹಂಗೆ ನಮ್ಮ ಪ್ರತಿ ಶಿಸ್ತಾಗಿಂದ ನಿಂತಿದ್ದು ನಾನು ಹೇಳ್ಕೊಂಡ್ ಬಂದೆ ನನ್ನ ಕೈಲಿ ಓಡ್ಗಿಡೋದೆಲ್ಲ ಆಗಲ್ಲಪ್ಪ ಲೇಟ್ ಆದ್ರೂ ಪರವಾಗಿಲ್ಲ ನಿಧಾನಕ್ಕೆ ಹೋಗ್ಬೇಕು ನಾನು ದೇವಸ್ಥಾನದೊಳಗೆ ಬಂದ್ವಿ ಬಟ್ ಇಲ್ಲಿಂದ ವಿಡಿಯೋ ಮಾಡೋಕ್ಕಾಗಲ್ಲ ಓಡೋಡ್ ಬರ್ತಾ ಇದ್ದಾರೆ ನಮ್ಮ ಮಂಜುನಾಥ ಸ್ವಾಮಿ ಹತ್ರ ಬಂದಿದ್ದೀವಿ ಸ್ವಲ್ಪ ಬೇಡ್ಕೊಂಡು ಆಮೇಲೆ ಸಿಗ್ತೀವಿ ಏನಂತ ಯೋಚನ ಬೇಡ್ಕೊಂಡು ಆಮೇಲೆ ಸಿಗ್ತೀವಿ ಫೈನಲಿ ಧರ್ಮಸ್ಥಳಕ್ಕೆ ಬಂದು ನೈಟ್ ವ್ಯೂ ಈ ಥರ ಇದೆ ಧರ್ಮಸ್ಥಳದ್ದು. ಆ್ಯಕ್ಚುಲಿ ಧರ್ಮಸ್ಥಳ ಅಂದರೆ ಆಬ್ವಿಯಸ್ಲಿ ಯಾರಿಗೆ ಇಷ್ಟ ಇಲ್ಲ ಅಂತ ಕೇಳಬೇಕು, ಎಲ್ಲರಿಗೂ ಇಷ್ಟ. ನನಗಂತೂ ಪೀಸ್ ಅನಿಸುತ್ತೆ. ಸೊ ಈಗಂತೂ ಮದುವೆ ಆದಮೇಲೆ ನಾನು ಫಸ್ಟ್ ಟೈಮ್ ಬಂದಿರೋದು. ಫೀಲ್ ಮಾತ್ರ ಸಖತ್ತಾಗಿದೆ. ಸೊ ಯಾಕೆ ಅಂತಂದರೆ ಆರಾಮಾಗೆ ಲೇಟಾಗಿ ಹೋಗ್ಬೋದು, ಇಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು. ರಶ್ ಇರಂದ್ರೆ ನಾವು ಫ್ರೀಯಾಗಿರ್ತೀವಿ. ಖುಷಿ ನೋಡಪ್ಪ, ಖುಷಿ ಇಲ್ಲೇ ಇರ್ತಾನೆ. ಖುಷಿ ಇಲ್ಲೇ ಇರ್ತೀಯ ಖುಷಿ ನೀನು? ಅದು ಇದು ಬಂತು ಏನು ವೋಲ್ವೋ ಫುಲ್ ಸೂಪರ್ ಕಾರು, ಅದಕ್ಕೆ ಅವ್ರು ಬಂದ್ರೆ ಇವರು ಧರ್ಮಾಧಿಕಾರಿಗಳು ಅಂತ ನೋಡಕ್ ಹೋಗಿದ್ದೆ. ಬಂದಿಲ್ವಾ? ಯಾರ ಅದು ಆ ಕಡೆ ಹೋಗ್ಬಿಟ್ಟು ಲಾಸ್ಟ್ ಟೈಮ್ ಬಂದಾಗ ಅವ್ರು ಹಾಯ್ ಅಂತ ನಮಸ್ತೆ ಅಂತ ಮಾಡಿದ್ರು. ಈ ಥರ ಚೆನ್ನಾಗಿದೆ. ಏನೋ ಜಾತ್ರೆ ನಡೀತದೆ ಗೈಸ್, ಅದಕ್ಕೆ ಇಷ್ಟೆಲ್ಲ ಪ್ರಿಪ್ರೇಷನ್ಸು. ಅಂದ್ರೆ ಆಗಿದೆ ಅನ್ಸುತ್ತೆ. ಆಮೇಲೆ ರಶ್ಶೇ ಇರಲಿಲ್ಲ ಗೈಸ್ ಇವತ್ತು. ಆರಾಮಾಗಿ ಹೋಗಿ ಫ್ರೀಯಾಗಿ ಹೋಗಿ ನೀಟಾಗಿ ದರ್ಶನ ಮುಗಿಸ್ಕೊಂಡು ಇದೇ ಫಸ್ಟ್ ಟೈಮ್. ನಾವೇ ಚೆನ್ನಾಗಿ ತಗೊತಾ ಇದ್ದೀವಿ. ಫುಲ್ಲು ಕೆಳಗಿರೋ ಹಾಲೆಲ್ಲ ತುಂಬೋಗಿದೆ. ಈಗ ಮೇಲ್ಗಡೆ ಹೋಗ್ತೇವೆ. ಲಾಸ್ಟ್ ಟೈಮ್ ಮೇಲೆ ಹೋಗಿದ್ವಾ? ಏನು ಸಿಸ್ಟಮ್ಯಾಟಿಕ್ ಅಪ್ಪ ಧರ್ಮಸ್ಥಳ ಅಲ್ವಾ? ಇನ್ನೂ ಚೆನ್ನಾಗಿದೆ. ಸುಸ್ತಾಗಲ್ಲ, ಎಷ್ಟೇ ದೂರ ನಡೆದ್ರೂ ಸುಸ್ತಾಗಲ್ಲ. ನೀಟಾಗಿ ಜನದ ಪ್ರಾಬ್ಲಮ್. ನಿಮಗೂ ಜನಕ್ಕೂ ತುಂಬ ಪ್ರಾಬ್ಲಮ್ ಇರುತ್ತೆ ನೋಡಿ. ಹೌದು, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನೋಡಿ ಗಾಯ್ಸ್, ಇವಾಗ ಪ್ರಸಾದ ಸ್ಟಾರ್ಟ್ ಮಾಡಬೇಕು. ಬ್ಯಾಟಿಂಗಿಗೆ ಫುಲ್ ರೆಡಿ ಆಗಿಬಿಟ್ಟಿದ್ದಾನೆ ಗಾಯ್ಸ್. ಪ್ರಸಾದ ಅಂದರೆ ಬಾಯಿ ತುಂಬ ಅದನ್ನು ಅನುಭವಿಸ್ತೀನಿ. ಒಂದೊಂದು ಅಗಳನ್ನು ತಿಂತೀನಿ ನಾನು, ಅಷ್ಟು ಇಷ್ಟ ನಂಗಿಲ್ಲಿ. ಪ್ರತಿಗಂತೂ ಹೇಳಂಗಿಲ್ಲಲ್ವ, ಪ್ರತಿ ಬಳ್ಳಿ ಬಾಚಾಕ್ಬಿಡ್ತಾಳೆ ಎಲ್ಲನೂ. ಹೊಟ್ಟೆ ಎಷ್ಟಂತೂ ತಿನ್ನಲ್ಲ, ಖುಷಿ ಅದು ತಿನ್ಬೇಕಾರೆ ಖುಷಿ. ಧರ್ಮಸ್ಥಳದ ಫುಡ್ಡು ಸೀರಿಯಸ್ ಆಗಿ. ನನಗೂ ಅಷ್ಟೇ ಗೈಸ್, ನಾನು ಮಧ್ಯಾಹ್ನ ಬರೀ ಪಪ್ಪಾಯ ಒಂದು ತಿಂದಿದ್ದೆ ಅಷ್ಟೇ, ಏನು ಊಟ ಮಾಡಿಲ್ಲ ಮಧ್ಯಾಹ್ನ. ಸೊ ಇವಾಗ ಬ್ಯಾಟಿಂಗ್ ಶುರು ಕರ್. ಬ್ಯಾಟಿಂಗ್. ಅದೇ ದಾರ ಖುಷಿ ಏನೋ ತಗೊತಾ ಇದೆ ನೋಡಿ. ಈಗ ದಾರಿ ಕಟ್ಟಕ್ಕೆ ನೋಡಿ ಗೈಸ್, ಇವಾಗ ಧರ್ಮಸ್ಥಳ ಇಷ್ಟು ಸೈಲೆಂಟ್ ಆಗಿದೆ. ಬಂದ ತಕ್ಷಣ ಸ್ವಲ್ಪ ರಶ್ ಅನಿಸ್ತು. ಅದರಲ್ಲೂ ಇವತ್ತು ಅಷ್ಟು ರಶ್ ಇರಲಿಲ್ಲ, ಆರಾಮಾಗಿ ಎಲ್ಲ ದರ್ಶನ ಆಯಿತು. ಇವಾಗ ಧರ್ಮಸ್ಥಳ ನೋಡಿ ಫುಲ್ ಕಂಪ್ಲೀಟ್ ಆಯಿತು. ಸೊ ಒಂದು ವಿಸಿಟ್ ಆಯಿತು. ಸೊ ಈಗ ನನ್ನ ವ್ಲಾಗ್ನ ಎಂಡ್ ಮಾಡೋ ಟೈಮ್ ಬಂತು. ಸೊ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ನಾಳೆ ಇನ್ನೊಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ, ಓಕೆನಾ? ಸೊ ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. See you on the next vlog. Thanks for watching. Bye bye.